ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಈಗಾದ್ರೂ ಎಷ್ಟೋ ಜನಕ್ಕೆ ಊಟನೂ ಇಲ್ಲ, ನೀರು ಇಲ್ಲ, ದುಡಿಮೆನೂ ಇಲ್ಲ, ಊಟ ಇಲ್ಲ, ನೀರಿಲ್ಲ, ಏನಿಲ್ಲ. ಕೊಡ್ತೀನಿ ಅಂದ್ಮೇಲೆ ಕೊಡ್ಬೇಕು, ಇಲ್ಲ ಅಂದ್ರೆ ಕೊಡ್ಬಾರ್ದು ಸರ್. ಸರ್ಕಾರಕ್ಕೆ ಏನ್ ಹೇಳೋದು ಸರ್, ಅವ್ರು ಈಗ ಫಂಕ್ಷನ್ ಇತ್ತು, ಬಂದಿದ್ವಿ, 300 ರೂಪಾಯಿ ಕೊಡ್ತೀನಿ ಅಂತ ನಮ್ಗೆ ಕರ್ಸಿದ್ರು. ಅವ್ರು ಕರೆಸಿದವರು ಇಲ್ಲ, ಕೊಡ್ತೇನೆ ಅಂದವರು ಇಲ್ಲ. ಚಿತ್ರದುರ್ಗದಲ್ಲಿ ನಡೆದ ಕಾರ್ಮಿಕ ಇಲಾಖೆಯ ಕಾರ್ಯಕ್ರಮಕ್ಕೆ ರಾತ್ರಿಯೆಲ್ಲ ಆಟೋಗಳಿಗೆ ಪೋಸ್ಟರ್ಗಳಂಟಿಸಿ ತಂದಿದ್ದ ಆಟೋಗಳಿಗೆ ಬಾಡಿಗೆ ಹಣ ಕೊಡದೆ ಯಾಮಾರಿಸಿದ ಘಟನೆ ನಡೆದಿದೆ. ಇಲಾಖೆಯು ಮತ್ತು ಲೀಡರ್ಗಳು ಆಟೋ ಚಾಲಕರಿಗೆ ಪರದಾಡಿಸಿ ಆಟೋ ಬಾಡಿಗೆ ಅಂತ ಕರೆತಂದು ಹಣ ಕೊಡದೆ ಸತಾಯಿಸುತ್ತಿರುವ ಇಲಾಖೆಗೆ ಧಿಕ್ಕಾರ ಕೂಗಲು ಮುಂದಾದ ಚಿತ್ರದುರ್ಗ ಕೋಟೆನಾಡಿನ ಆಟೋ ಚಾಲಕರು. ಏನೋ ಫಂಕ್ಷನ್ ಆಯ್ತಂತ ಫಂಕ್ಷನ್ ಕೊಡ್ತೀರಿ 300 ರೂಪಾಯಿ ಅಂತ ಹೇಳಿದ್ರು. ಈಗ ಬಂದು ನಿಂತಿದ್ವಿ, ಸರಿನಾ? ಹೇಳಿದ್ರೆ ಏನ್ ಹೇಳ್ತಿದಾರೆ, ಮಾತಾಡೋ. ಏನಾಗಿದೆ ಸಮಸ್ಯೆ? ದುಡ್ಡೇ ಕೊಡ್ತಿಲ್ಲ ಇವರು, ದುಡ್ಡೇ ಕೊಡ್ತಿಲ್ಲ. ಬರ್ರಿ ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿ 300 ಕೊಡ್ತೀವಿ ಅಂತ ಹೇಳಿ ಕಾಯ್ತೀವಿ ಸರ್. ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರ ಬಂದ್ರು, ಅವ್ರ ರಾಜಕಾರಣಿಗಳು ಬಂದ್ರು, ಅವ್ರ ಲೀಡರ್ಗಳಿಗೆ ದುಡ್ಡು ಕೊಡ್ತಿಲ್ಲ. ಹಂಗಾಗಿ ಸಮಸ್ಯೆ ಆಗಿ ನೋಡ್ರಿ, ಇವತ್ತು ಎಷ್ಟು ಆಟೋ ನಿಂತೀವಿ ನೋಡ್ರಿ. ಬೆಳಿಗ್ಗೆಯಿಂದ ದುಡಿಮೆ ಬಿಟ್ಟು ನಿಂತೀವಿ ನಾವು. ಇಲ್ಲಿಂದ ಒಬ್ಬರು ಯಾರು ತಲೆ ಕಟ್ಕೊಂಡಿಲ್ಲ. ದುಡ್ಡು ಕೊಡ್ತೀವಿ ಅಂತ ಕರ್ಸ್ಯಾರೆ, ಯಾರು ದುಡ್ಡು ಕೊಡ್ತಿಲ್ಲ ಸರ್. ಅದನ್ನ ಯಾರನ್ನ ಒಬ್ರು ಲೀಡರ್ ಈಗ ಇಷ್ಟು ಜನ ಆಟೋ ಚಾಲಕರು ಮತ್ತೆ ಗಾಡಿಗಳು ಎರಡು ಕರ್ಸ್ಕೊಂಡಿದ್ದಾರೆ. ಎಷ್ಟು ತಲೆಗೆ? 300 ರೂಪಾಯಿ. ಒಂದು ಆಟೋಕ್ಕೆ 1000 ಗಾಡಿ ಬಂದ್ಯಾವಪ್ಪ. ಇಂದೂರ್ ಗಾಡಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಅವರು. ಗಾಡಿ ಅಂತ ಅದನ್ನೇ ನಾನು ಕರ್ಸಿ ಅವ್ರವ್ರ ಆಟಕ್ಕೆ ದುಡ್ಡು ಹೋಗ್ಬೇಕು. ಹಂಗಾಗಿ ಇವಾಗ 1000 ಗಾಡಿ ಆಟೋ ಯಾರು ಕೊಡ್ತಾರೆ? 1000 ಗಾಡಿ ಆಟೋ ಯಾರು ಕೊಡ್ತಾರಪ್ಪ? 1000 ಗಾಡಿ ನಿಂತೇವೆ ಇವಾಗ. 1000 ಗಾಡಿ ಯಾರು ಆಟೋ ಕೊಡ್ತಾರೆ? ಆಟೋ ಕರ್ಸಿದರೆ ಜವಾಬ್ದಾರಿ ಯಾರು ತಗೊಂಡಿಲ್ಲ. ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ತಗೊಂಡ್ರ. ಜಿಲ್ಲಾ ಆಟೋಗಳಿಗೆ MLAಗಳು ಪಡ್ಕೊಂಡು ತಿನ್ನ ಸರ್ ಅವ್ರು ತಗೊಂಡ್ಯಾರ. ಸರ್ ಇದು ಇವತ್ತು ಬೆಳಗಿಂದ ಇವತ್ತು 300 ರೂಪಾಯಿ ದುಡಿಮೆ ಮಾಡ್ತಿದ್ವಿ. ಕಾರ್ಮಿಕರ ಕಾರ್ಡ್ ವಿತರಣೆ ಅಂತ ಹೇಳ್ಬಿಟ್ಟಿದ್ರೆ ಇವತ್ತೇ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ. ಹಂಗಾಗಿ ಕಾರ್ಮಿಕರಿಗೆ ಮಾಡಬಾರ್ದು ಸರ್. ನಮ್ಮ ಪಾಡಿ ನಾವು ದುಡಿಮೆ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ರು. ಅಲ್ಲ ಏನು ಊಟ ಇಲ್ಲ, ಏನಿಲ್ಲ. 300 ರೂಪಾಯಿ ದುಡ್ಡು ಇಲ್ಲ. ಅನ್ಯಾಯ ಆಗಿರ್ತಕ್ಕಂಥದ್ದು ಇವತ್ತು ಚಿತ್ರದುರ್ಗ ಜಿಲ್ಲೆ ಏನು ಕೋಟೆನಾಡು, ಅಲ್ಲಿ ಆಟೋ ಚಾಲಕರಿಗೆ ಇವತ್ತು ಅನ್ಯಾಯ ಆಗಿದೆ. ಸುಮಾರು 2,000 ರಿಂದ 3,000 ಗಾಡಿ ಏನು 300 ರೂಪಾಯಿ ಅಂತೆ ಹಣನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ಟು ಇವತ್ತು ಅನ್ಯಾಯ ಆಗಿದೆ. ಅದೇನ್ ಹೇಳ್ತಾರೆ ಆಟೋ ಚಾಲಕರು ಸಂಪೂರ್ಣವಾದ ವಿವರ ಹೇಳ್ಕೊಂಡು ಬನ್ನಿ ವೀಕ್ಷಕರೇ. ಮಂಜುನಾಥ್ ಸರ್, ಏನಾಯ್ತು ಸರ್ ಇವತ್ತು? ಏನು ಇಷ್ಟೊಂದು ಜನ ಕಳ್ತಿದ್ರ? 300 ರೂಪಾಯಿ ಕೊಡ್ತೀನಿ ಒಂದು ಆಟಕ್ಕೆ ಅಂತ ಹೇಳಿ ಕಳ್ಸಿದ್ರು. 10 ಗಂಟೆ ಬಂದಿರೋ ಆಟೋ ಅದು ದುಡ್ಡು ಕೊಡ್ತಿಲ್ಲ. ಕಾರ್ಮಿಕರ ಇಲಾಖೆಯಿಂದ ಅವ್ರು ಕೊಟ್ಟಿಲ್ಲ ಅಂತೆ. ಬೇರೆ ಹಿಂಗೆ ನಿಮಗೆ ಕೇಳಿದ್ರೆ ನೀವ್ ಯಾರು ಅಧ್ಯಕ್ಷರು ಅಂತ. ಚಿತ್ರದುರ್ಗದಲ್ಲಿ ಆಟೋ ಡ್ರೈವರಿಗೆ ಅಧ್ಯಕ್ಷರು ಯಾರು ಇಲ್ಲ ಸರ್. ಹಂಗಾಗಿ ಇದುವರೆಗೂ ಆಟೋ ಡ್ರೈವರಿಗೆ ಅಮೌಂಟ್ ಬಂದಿಲ್ಲ. ಹಂಗಾಗಿ ಪ್ರತಿಯೊಬ್ರು ನಿಂತಿದ್ದಾರೆ ಸರ್. ಎಷ್ಟು ಗಂಟೆಯಿಂದ ನೀವು ಈ ಕೆಲಸಕ್ಕೆ? ಎಷ್ಟು ಗಂಟೆ? 10 ಗಂಟೆ ಸರ್. 10-10:30 ಎಲ್ಲಾ ಗಾಡಿ ನಿಂತಿದ್ದಾರೆ ಸರ್. ಈಗಾದ್ರೂ ಎಷ್ಟೋ ಜನಕ್ಕೆ ಊಟನೂ ಇಲ್ಲ, ನೀರು ಇಲ್ಲ, ದುಡಿಮೆನೂ ಇಲ್ಲ, ಊಟ ಇಲ್ಲ, ನೀರಿಲ್ಲ, ಏನಿಲ್ಲ. ಕೊಡ್ತೀನಿ ಅಂದ್ಮೇಲೆ ಕೊಡ್ಬೇಕು, ಇಲ್ಲ ಅಂದ್ರೆ ಕೊಡ್ಬಾರ್ದು ಸರ್. ಹೌದಾ ಸರ್?
ಏನ್ ಹೇಳಕ್ಕೆ ಇವತ್ತಿನ ಕಾರ್ಯಕ್ರಮದ್ದು ಮತ್ತೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಏನ್ ಹೇಳೋದು ಸರ್, ಅವ್ರು ಈಗ ಫಂಕ್ಷನ್ ಇತ್ತು ಬಂದಿದ್ವಿ, ಹಾ. 300 ರೂಪಾಯಿ ಕೊಡ್ತೀವಿ ಅಂತ ನಮ್ಗೆ ಕರ್ಸಿದ್ರು. ಹಾ. ಅವ್ರು ಕರೆಸ್ತಾರೆ ಯಾರು ಸರ್ ಅವರು? ಕರೆಸಿದವರು ಇಲ್ಲ, ಈಗ ಕೊಡ್ತೇನೆ ಅಂದವರು ಇಲ್ಲ. ಹಾ. ಈಗ ನೋಡಿ ಬೆಳಿಗ್ಗೆ ನಾವು ಕಂಡ 250 ರೂಪಾಯಿ ಬಾಡಿಗೆ ಕೊಡ್ಬೇಕು. 10 ಗಂಟೆ ಒಂದು ದಿನದ್ದು ನಿಮ್ಮ ಆಟೋ ಬಾಡಿಗೆ ಬಂದು 250 ರೂಪಾಯಿ ಕೊಡ್ಬೇಕು. ಬಿಟ್ಟು ಗ್ಯಾಸ್ ನಾವೇ ತುಂಬಿಸುವ 550 ರೂಪಾಯಿ ಲಾಸು. ಇವತ್ತು ದುಡಿಮೆನ ಲಾಸು. ಈಗ ಕೊಡ್ತೇವೆ ಅಂತ ಹೇಳಿ ನಮಗೆ ಈ ತರ ಮೋಸ ಮಾಡಿದಾರೆ. ಯಾರು ಕೊಡೋರಿಲ್ಲ, ಹೇಳೋರಿಲ್ಲ, ಏನಿಲ್ಲ. ಸಮಯ ಬೆಳಗಿಂದ ಊಟ ಇಲ್ಲ, ಏನಿಲ್ಲ, ಇಲ್ಲೇ ಕಾಯ್ತಾ ಇದೀವಿ. ಅದಕ್ಕೆ ಸ್ಪಂದನೆ ಯಾರು ಮಾಡ್ತಾ ಇಲ್ಲ ಸರ್. ಇಲ್ಲಿನ ಆಗಿರ್ತಕ್ಕಂತ ಸಚಿವರಿಗೆ ಏನ್ ಹೇಳ್ತೀರಾ? ಮತ್ತೆ ಉಸ್ತುವಾರಿ ಸಚಿವರು ಅಥವಾ ಅವರಿಗೆ ಇಲ್ಲಿನ MLA MLA ಅವರು ಅವ್ರಿಗೇನು ಅವ್ರೇನು ಗೊತ್ತಿಲ್ಲ ಸರ್. ಅವರು ಕರ್ಸಿದಾರ, ಇವ್ರ ಮುಖಂಡರು ಹೇಳಿರೋದು ನಮಗೆ. ಯಾರು ಹೇಳಿದ್ದಾರೆ? ಈಗ ಇಲಾಖೆ ಕಡೆಯಿಂದ ಹೇಳಿದ್ರೆ ಇಲಾಖೆ ಕಡೆಯಿಂದ ಹೇಳಲ್ಲ ಸರ್. ಹಿಂಗೆ ಆಟೋದವರು ನಮ್ಗೆ ವಹಿಸ್ಕೊಂಡಿರ್ತಾರಲ್ಲ ಅವ್ರು ಹೇಳಿರೋದು ನಾವು ನಮ್ಗೆ. ಕೊಡ್ತೀವಿ, ಏನ್ ಅವ್ರ ಹೆಸರು ಏನಾದ್ರು ಗೊತ್ತಾ? ಇಲ್ಲ ಸರ್, ಎಲ್ಲ ವಿಡಿಯೋ ಮಾಡಿದ್ದಾರೆ, ಗಾಡಿ ನಂಬರ್ ಬರ್ಕೊಂಡಿದ್ದಾರೆ, ಫೋನ್ ನಂಬರ್ ಕಲೆಕ್ಟ್ ಮಾಡಿದ್ದಾರೆ. ಪೋಸ್ಟರ್ ಹಚ್ಚಿ ರಾತ್ರಿ ಬಂದು ಎಲ್ಲಾ ಗಾಡಿಗೆ ಪೋಸ್ಟರ್ ಹಚ್ಚಿ ಬೆಳಿಗ್ಗೆ ಈ ಕಡೆ ಫಂಕ್ಷನ್ ಇದೆ ಬರ್ರಿ ಅಂತ ಹೇಳಿ 1 ಗಂಟೆ ಗಾಡಿ ನಿಲ್ಲಿಸ್ರಿ, 300 ರೂಪಾಯಿ ಪ್ರತಿ ಗಾಡಿಗೆ 300 ರೂಪಾಯಿ ಹಂಗೆ ಕೊಡ್ತೀವಿ ಅಂತ ಹೇಳಿ ಕರ್ಸಿದ್ರಿ. ಎಲ್ಲಾ ಆಟೋದವರು ಬಂದಿದ್ದಾರೆ, ಬೆಳಿಗಿಂದ ಕಾಯ್ತಿದ್ದಾರೆ. ಆಲೆ ಸಾಯಂಕಾಲ ಆಗ್ತೈತೆ. ಆಲೆ ಇನ್ನ ಯಾರಿಗೂ 1 ರೂಪಾಯಿ ದುಡ್ಡು ಸಿಕ್ಕಿಲ್ಲ. ಕೆಲವ್ರು ಜನಕ್ಕೆ ಸಿಕ್ಕಿದ್ದಾರೆ, ಅವ್ರು ಹೋಗಿದ್ದಾರೆ. ಇನ್ನ ಒಂದ್ 500 ಗಾಡಿ ಮೇಲೆ ಇದಾವೆ ಗಾಡಿ, ಇನ್ನ ಯಾರಿಗೂ 1 ರೂಪಾಯಿ ದುಡ್ಡು ಸಿಕ್ಕಿಲ್ಲ. ಇವತ್ತಿನ ದುಡಿಮೆ ಎಲ್ಲ ವೇಸ್ಟ್ ಆಗಿದೆ ಇವ್ರಿಗೆ ನಂಬ್ಕೊಂಡು. ಇದಕ್ಕೆ ಏನಾನ ನಮಗೆ ಪರಿಹಾರ ಕೊಡ್ಬೇಕು. ಇವಾಗ ಎಲ್ಲ ಆಟೋ ಮೇಲೆ ಪೋಸ್ಟರ್ ಹಚ್ಚಿದಾರೆ ನೋಡ್ರಿ. ವೀಕ್ಷಕರೇ, ಇದು ಪೋಸ್ಟರ್ ನ ಅಂಟಿಸ್ಬಿಟ್ಟು ಇವತ್ತು ಆಟೋ ಚಾಲಕರಿಗೆ ಆಗಿರ್ತಕ್ಕಂತ ಅನ್ಯಾಯದ ಬಗ್ಗೆ ಹೇಳ್ತಾ ಇರೋದು. ಬೆಳಗಿನ ಜಾವನೆ ಕರ್ಸಿ ಇವರಿಗೆಲ್ಲ ಪೋಸ್ಟರ್ಗಳು ಹಾಕ್ಸಿ ಇವತ್ತಿಗೆ ನಿಮ್ಗೆ ಹಣ ಸಮೇತ ಕೊಡ್ತೀವಿ, ಇವತ್ತಿಂದು ಕೆಲಸ ನೀವೆಲ್ಲೂ ಹೋಗ್ಬೇಡ್ರಿ ಅಂತ ನೇರವಾಗಿ ಹೇಳಿ ಕರ್ಕೊಂಡ್ ಬಂದಿರತಕ್ಕಂತ ಲೀಡರ್ಗಳೇ ಮತ್ತೆ ಇಲ್ಲಿರ್ತಕ್ಕಂತ ಏನು ಈ ವ್ಯವಸ್ಥೆ ಮಾಡಿರ್ತಕ್ಕಂತ ಅಧಿಕಾರಿಗಳೇ ಹೊಣೆ ಎಂದು ಆರೋಪಿಸಿದ ಆಟೋ ಚಾಲಕರು